ಬಗ್ಗೆ ನಾಲೆಜ್ ಕೊಡ್ಬೇಕಂತೇಳಿ ವಿಚಾರ ಮಾಡೀನಿ. ಇವತ್ತು ಬಡ ಜಿಮ್ಮಿಗೆ ಹೋಗ್ತಾ ಸಿಗ್ತೀನಿ ಅಂತ ಅಲ್ಲಿ ಮಟ್ಟ ಸ್ಟೇ ಟ್ಯೂನ್. A few moments later. ಫೈನಲಿ ಜಿಮ್ಮಿಗೆ ಬಂದೆ. ಅಲ್ಲಿ ನಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ವಾರ್ಮಪ್ ಚಾಲೂ ಮಾಡಿದೆ. ಶೋಲ್ಡರ್ ರೊಟೇಷನ್ನ ಫ್ರಂಟ್ ಬ್ಯಾಕ್ ಹೊಡೆದ, ಆಮೇಲೆ ರಿಸ್ಟ್ ರೊಟೇಷನ್ ಹೊಡ್ಯಾತಿ, ಮತ್ತು ರಿಸ್ಟ್ ರೊಟೇಷನ್ ಹೊಡೆದ ಲೆಗ್ ರೊಟೇಷನ್ನ, ಆಮೇಲೆ ಹಿಪ್ ರೊಟೇಷನ್ ಹೊಡಿತಿ. ಇವೆಲ್ಲ ರೊಟೇಷನ್ ಮಾಡೋದ್ರಿಂದ ಏನಪ್ಪ ವಾರ್ಮಪ್ದಾಗ ಅಂತಂದ್ರೆ ನಾವು ದಿನ ಪೂರ್ತಿ ಕುಂತು ನಿಂತು ನಮ್ಮ ಜಾಯಿಂಟ್ಸ್ ಎಲ್ಲ ಸ್ಟ್ರೆಚ್ ಆಗಿರಂಗಿಲ್ಲ. ಅದ್ರ ಸಂಬಂಧ ಜಿಮ್ಮಿಗೆ ಬಂದಾಗ ಫಸ್ಟ್ ವಾರ್ಮಪ್ ಒಳಗೆ ಎಲ್ಲ ರೊಟೇಷನ್ ಮಾಡೋದ್ರಿಂದ ಜಾಯಿಂಟ್ಸ್ ಎಲ್ಲ ಫುಲ್ ಫ್ಲೆಕ್ಸಿಬಲ್ ಆಗಿ ಇದಾಗ್ತಾವೆ. ನಾವು ನೆಕ್ಸ್ಟ್ ಏನೋ ವೇಟ್ ಹೊಡ್ಯಾಕೆ ಹೋದ್ರೂ ಇಂಜುರಿ ಕಾಸ್ ಮಾಡಂಗಿಲ್ಲ. ಮತ್ತು ಇದರಿಂದ ಅಡ್ವಾಂಟೇಜ್ ಹೆಚ್ಚದಾವು ಹೊರತು ಡಿಸ್ಅಡ್ವಾಂಟೇಜ್ ಇಲ್ಲ. ಯಾವತ್ತೂ ಜಿಮ್ಮಿಗೆ ಹೋದ ಕೂಡ ವಾರ್ಮಪ್ ಚಲೋ ಮಾಡಿರಿ. ವಾರ್ಮಪ್ ಮಾಡಿ ನೆಕ್ಸ್ಟ್ ಎಕ್ಸಸೈಜಿಗೆ ಕಂಟಿನ್ಯೂ ಮಾಡಿರಿ. ಮುಂದೆ ಎಕ್ಸಸೈಸ್ ಎಲ್ಲ ತೋರಿಸ್ತೀನಿ ಬರ್ರಿ. ಎಲ್ಲ ವಾರ್ಮಪ್ ಮುಗಿಸಿ ಚಲೋ ಮಾಡ್ಬೇಕನ್ನೋಕೆ ನಮ್ಮ ಸರ್ ವೇಟ್ ಹೊಡ್ಯಾತಿದ್ರೆ ಅದಕ್ಕೆ ಟಚ್ ಕೊಡೋಕೆ ಆಕಾಶ ಹೋಗಿದ್ದ. ಅದನ್ನು ವಿಡಿಯೋ ಮಾಡತ್ತಿದ್ದೆ. ಒಮ್ಮೆಲೆ ಸರ್ ಡಂಬಲ್ ಹೋಗಿದ್ರೆ ಅದರಿಂದ ಜಸ್ಟ್ ಮಿಸ್ ನನ್ನ ಕಾಲಿಂದ ಮಿಸ್ ಆತ. ಇವತ್ತು ನಮ್ದು ಬ್ಯಾಕ್ ಮತ್ತು ಬೈಸಿಪ್ಸ್ ಇತ್ತು. ಇದು ಫಸ್ಟ್ ಹೊಡ್ಯಾತಿದ್ದ ಬಾರ್ಬೆಲ್ ರೋ 3 sets 12 reps ಹೊಡೆದ ಇದೆಲ್ಲ ಎದಕ್ಕಪ್ಪ ಎಲ್ಲ ಎಕ್ಸಸೈಸ್ ಒಳಗೂ 3 to 4 ವೇರಿಯೇಷನ್ ಅಷ್ಟು ಹೊಡಿಬೇಕು. ಯಾಕಪ್ಪ ಅಂತಂದ್ರೆ ಹೆಚ್ಚು ಮಸಲಿಗೆ ಟೆನ್ಷನ್ ಕೊಟ್ರೆ ಅದು ಬಾಡಿ ಮಸಲ್ ಬೆಳೆಸ್ಕೊಡಲ್ಲ. ನೆಕ್ಸ್ಟ್ ಲ್ಯಾಟ್ರಲ್ ಪುಲ್ ಡೌನ್ ಇದು ಹೊಡಿಲಿಂದ ವಿಂಗ್ಸ್ ಆಕೈತಿ. ಇದನ್ನೆಲ್ಲ ಹೊಡೆದ ಎವ್ರಿ ಟೈಮ್ ಹೊಡೆದ ಕೂಡೇನ ಒಂದು ಸೆಟ್ ಆದಮೇಲೆ ನೀರು ಕುಡಿಬೇಕು. ಎದಕ್ಕಪ್ಪ ಅಂತಂದ್ರೆ ಬಾಡಿ ಡಿಹೈಡ್ರೇಟ್ ಇರ್ತೈತಿ. ಸ್ವೆಟ್ ಎಲ್ಲ ಒರೆಸ್ಕೋರಿ. ಯಾಕಪ್ಪ ಅಂತಂದ್ರೆ ಫೇಸ್ ಕ್ಲೀನ್ ಇರ್ತೈತಿ. ಫೇಸ್ ಕ್ಲೀನ್ ಇರೋದ್ರಿಂದ ನಿಮಗೆ ಹೆಚ್ಚು ಜಿಮ್ ಮಾಡೋಕೆ ಇಷ್ಟಪಡ್ತೈತಿ. ಇಲ್ಲ ಅಂತಂದ್ರೆ ಮುಖ ಎಲ್ಲ ಒಂಥರ ಇದು ಫೈಲಿ ಅನ್ನಿಸ್ತೈತಿ. ನೆಕ್ಸ್ಟ್ ನಮ್ದು ಏನಪ್ಪ ಅಂತಂದ್ರೆ ಸಿಟೆಡ್ ಕೇಬಲ್ ರೋ ಇದನ್ನು ಹೊಡಿಲಿಂದ ಏನಪ್ಪ ವಿಂಗ್ಸ್ ಬರ್ತೈತಿ. ವಿಂಗ್ಸ್ ಅಂದ್ರೆ ಏನು? ಬ್ಯಾಕಿನ ಮೇನ್ ಮಸಲ್ ಅದ. ಬ್ಯಾಕ್ ಕಾಣಕ ಅದ ಕಾರಣ ಇದನ್ನೆಲ್ಲ ಹೊಡೆದ ನೆಕ್ಸ್ಟ್ ನಾವು ಹೋಗೋದು ಸಿಟೆಡ್ ಪುಲ್. ಎದಕ್ಕಪ್ಪ ಅಂತಂದ್ರೆ ಇದು ಲೋವರ್ ಬ್ಯಾಕಿಗೆ. ಇದ್ರಲಿಂದ ಲೋವರ್ ಬ್ಯಾಕ್ ಸ್ಟ್ರಾಂಗ್ ಆಕೈತಿ ಮತ್ತು ಶೇಪಿಗೆ ಬರ್ತೈತಿ. ನೆಕ್ಸ್ಟ್ ಇದನ್ನೆಲ್ಲ ಹೊಡೆದ ನಮ್ದು ನೆಕ್ಸ್ಟ್ ಬೈಸಿಪ್ಸ್ ಐತಿ. ಬೈಸಿಪ್ಸದ ವೇರಿಯೇಷನ್ ಹೇಳ್ತೀನಿ ಬರ್ರಿ. ನಮ್ಮ ಬೈಸಿಪ್ಸ್ ಫಸ್ಟ್ ವರ್ಕೌಟ್ ಏನಪ್ಪ ಅಂತಂದ್ರೆ ಬೈಸೆಪ್ಸ್ ಕರ್ಲ. ಇದು 3 sets ಹೊಡಿತೀವಿ 12 reps ಅಕಾರ್ಡಿಂಗ್ ಟು ವೇಟ್ ಹೊಡಿತೈತಿ. ಫಸ್ಟ್ 5, ಆಮೇಲೆ 7, ಆಮೇಲೆ 10 ಹೊಡಿತೈತಿ. ಹಿಂಗೆ ಹೊಡೆದ ನೆಕ್ಸ್ಟ್ ನಾವು ಬರೋದು ಹ್ಯಾಮರ್. ಇದು ಬೈಸೆಪ್ಸ್ ಹ್ಯಾಮರ್ ಅಂತೈತಿ. ಇದನ್ನ 3 sets ಹೊಡಿತೈತಿ. ಫಸ್ಟ್ 10, 12 and half 15 ಹೊಡಿತೈತಿ. ಇದನ್ನೆಲ್ಲ ಹೊಡೆದ ನೆಕ್ಸ್ಟ್ ನಾವು ಹೋಗೋದು ಬೈಸಿಪ್ಸ್ ವರ್ಕೌಟ್. ಇಷ್ಟ ಸಾಕಂದ್ಬಿಟ್ವಿ. ನೆಕ್ಸ್ಟ್ ನಾ ಬಂದೆ ಪುಷಪ್ಸ್ ಹೊಡ್ಯಾಕ. ಪುಷಪ್ಸ್ 20 3 sets ಹೊಡೆದೆ. 3 sets ಆಕಾಶಿ ಆ ಕಡೆ ಫೋರಾಮ್ ಹೊಡ್ಯಾಕೆ ಹೋಗಿದ್ದ. ಇದನ್ನೆಲ್ಲ ಮುಗಿಸಿ ಚೇಂಜಿಂಗ್ ರೂಮಿಗೆ ಹೊಂಟಿದ್ವಿ. ಅವಾಗ ಬಾಡಿ ಫ್ಲೆಕ್ಸ್ ಮಾಡಿದಾಗ ನನ್ನ ಬಾಡಿ ಕಂಡೀಷನ್ ಹಿಂಗಿತ್ತು. ಎಲ್ಲ ಫ್ಲೆಕ್ಸ್ ಅದು ಮಾಡಿ ಬಡ ಚೇಂಜಿಂಗ್ ರೂಮಿಗೆ ಹೋಗ್ಬೇಕಂತ ಹೊಂಟೆ. ಹೊರಗೆ ಹೋಗುವಾಗ ಬಡ ಸ್ಕ್ಯಾನ್ ಮಾಡಿ ಹೊರಗೆ ಹೋಗೋಣಂತೆ. ಸ್ಕ್ಯಾನ್ ಮಾಡಿ ಹೊರಗೆ ಬಂದ್ವಿ. ಹೊರಗೆ ಹೋಗಿ ನೀರು ತುಂಬಿಕೊಂಡು ಒಂದು ಸ್ವಲ್ಪ ನೀರು ಕೊಡೋದು ಮನೆ ಕಡೆ ಹೋಗ್ಬೇಕಂತ. ಇದತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋ ಸ್ಟೇ ಟ್ಯೂನ್. ಬಾಯ್. Big thank you for being here. बहुत बहुत धन्यवाद.